ವೇಜ್ ಚಾನಲ್. ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಅಡುಗೆ ಎಲ್ಲ ರೆಡಿ ಆಗಿದೆ. ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀನಿ. ಅಡುಗೆ ಬಂದುಬಿಟ್ಟು ಬದನೆಕಾಯಿ ಬಜ್ಜಿ, ಆಮೇಲೆ ಇದು ಮಾವಿನಕಾಯಿ ಹಪ್ಪೆ ಹುಳಿ, ಆಮೇಲೆ ಅನ್ನ, ಮೊಸರು, ಉಪ್ಪು, ಉಪ್ಪಿನಕಾಯಿ ಎಲ್ಲ ಇದೆ. ನೋಡಿ, ಮಿಸ್ಟರ್ ದೀಪಕ್ ಜಿ ಬಿ ಅವರು CCTV ಎಲ್ಲ ತಂದು ಹೋಲ್ಸೇಲಲ್ಲಿ ತಂದು ಇಟ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಇನ್ಸ್ಟಾಲೇಷನ್ ಇದೆ. ಸೊ ತಂದು ಮನೆಯಲ್ಲೆಲ್ಲ ಹರಣ ಮಾಡಿಟ್ಟಿದ್ದಾರೆ. ಓಹೋ ಪೇಮೆಂಟ್ ಕೊಡಿ. ಪೇಮೆಂಟ್ ಕೊಟ್ಟರೆ ಮಾಡ್ಕೊಡ್ತೀನಿ. ಜೋಕಲ್ಲ, ನಿಜವಾಗ್ಲೂ ಹೀಟ್ ಪ್ರೂಫ್ ಮಟೀರಿಯಲ್ಗಾಗಿ ದೀಪಕ್ ಜಿ ಬಿ ಅವ್ರನ್ನ ಸಂಪರ್ಕಿಸಬಹುದು ನೀವು. ಹಾಗೆ CCTV ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸುತ್ತಮುತ್ತ ಅಂದರೆ ಯಲ್ಲಾಪುರ ಎಲ್ಲ ಹೋಗ್ತಿಲ್ದ, ಯಲ್ಲಾಪುರ, ಸಿದ್ದಾಪುರ, ಕುಮಟಾ ಎಲ್ಲ ಕಡೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ದೀಪಕ್ ಜಿ ಬಿ ಅವ್ರನ್ನ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. CCTV, ಆಮೇಲೆ ಹೀಟ್ ಪ್ರೂಫ್ ಮಟೀರಿಯಲ್ಲು, ಸೌಂಡ್ ಪ್ರೂಫ್ ಮಟೀರಿಯಲ್ ಎಲ್ಲ ಸಿಗುತ್ತೆ. ಬೇಕಾದರೆ ದೀಪಕ್ ಜಿ ಬಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯುಕ್ತ ಬೇಬಿ ನೋಡಿ, ಯುಕ್ತ ಬೇಬಿ ಅಜ್ಜಿ ಒಂದು ಮದುವೆಗೆ ಹೊರಟು ನಿಂತ್ಕೊಂಡಿದ್ದಾರೆ. 1 ತಾಸು ಆಯಿತು ಆಲ್ಮೋಸ್ಟು. ಇನ್ನೂ ಪಿಕಪ್ ಮಾಡೋಕ್ಕೆ ಬಂದಿಲ್ಲ. ಹಾಂ, ಯುಕ್ತ ಬೇಬಿ ಮಣ್ಣೆಲ್ಲ ತೊಗೊಬಂದಿದ್ದಾಳೆ. ಹಪುಷ್ ಮಾಡು. ಹಪುಷ್ ಮಾಡು. ನೋಡಿ ಹೇಗೆ ರೆಡಿಯಾಗಿದ್ದಾರೆ ಅಂತ. ಬ್ಯಾಗ್ ಹಾಕ್ಕೊಳ್ಳಿ. ಬ್ಯಾಗ್ ಅಂತೂ ಪಿಕಪ್ ಮಾಡೋಕ್ಕೆ ಬಂದರು 2 ಜನ ಹೀರೋಗಳು. ತಗೊಂಡೆ ಮೊಬೈಲಾ? ಹಾಂ. ನೀವೆಲ್ಲ ಹಿಂದಿನ ಲಾಗಲ್ಲಿ ನೋಡಿರೋ ಹಾಗೆ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ ಗೋವಾದಿಂದ, ದೀಪಕ್ ಅವರ ಅಪ್ಪ ಅಮ್ಮ. ಇವಾಗ ಒಂದು ವೆಡ್ಡಿಂಗ್ಗೆ ಹೋಗ್ತಾ ಇದ್ದಾರೆ. ರಿಲೇಟಿವ್ ಜೊತೆ ಒಂದು ವೆಡ್ಡಿಂಗ್ಗೆ ಹೊರಟಿದ್ದಾರೆ. ಮಾವ ಆಲ್ರೆಡಿ ಬೇರೆ ಕಡೆ ಹೋಗಿದ್ದಾರೆ. ಇವಾಗಂತೂ ಸೀಸನ್ ಅಲ್ವಾ, ಫಂಕ್ಷನ್ ಎಂದು ಎಲ್ಲ ಕಡೆ ಫಂಕ್ಷನ್ನು. ಬಾಯ್. ಬಾಯ್. ಯುಕ್ತ ನಾನು ಇವತ್ತು ಒಂದು ಫಂಕ್ಷನಿಗೆ ಹೊರಟಿದ್ದೀವಿ. ಯುಕ್ತ ಆಗ್ತಾ ಇದ್ದಾಳೆ ನೋಡಿ, ನಿದ್ದೆ ಬಂದಿದೆ ಅವಳಿಗೆ. ಕಸಿನ್ ಮಗಳದ್ದು ಕನ್ಯಾ ಸಂಸ್ಕಾರ ಫಂಕ್ಷನ್ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಲೇಟಾಗಿ ಹೋಗಿದ್ದೆ. ಹಾಗೆ ಬೇಗನೆ ಕೂಡ ಬಂದೆ. ಹಾಗೆ ರಿಲೇಟಿವ್ ಒಬ್ಬರು ವಿಡಿಯೋ ಮಾಡಿರೋದನ್ನು 1-2 ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಿತಾಂತ ಕಾಂತದಂತ ಕಾಂತಿಮಂತ ಕಾಂತಕಾತ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕ್ರಂತನಂ ರದಂತರೇ ನಿರಂತರಂ ವಸಂತಮೇವ ಯೋಗಿನ ತದೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಬಾಳೆಗೊನೆ ಬಿಟ್ಟಿದೆ. ಬಾಳೆಗೊನೆ ಎನ್ನುವುದು ಬಹಳ ಚೆನ್ನಾಗಿ ಬೆಳೆದು ನಾಳೆ ದಿವಸ ನಾವು ಅದನ್ನು ಕಡಿದು ಹಣ್ಣು ಮಾಡಿ ತಿನ್ನೋದು ಅಥವಾ ಹುಳಿ ಮಾಡಿ ನೆಕ್ಕೋದು, ಏನೋ ಒಂದು ಕೆಲಸ ಮಾಡಬೇಕು. ಅವತ್ತು ನಮಗೊಂದು ನೆನಪಾಗಿ ಬಿಡುತ್ತು, ಇದಕ್ಕೆ ನಾವು ಗೊಬ್ಬರ ಇತ್ಯಾದಿಗಳನ್ನು ಹಾಕಲಿಲ್ಲ, ಹಾಗಾಗಿ ಇದಕ್ಕೇನನ್ನಾದರೂ ನಾವು ಮಾಡಲೇಬೇಕು. ಸುಮ್ಮನೆ ಬಾಳೆಗೊನೆಯನ್ನು ಕಡಿದುಕೊಂಡು ಬಂದಂಗೆ ಆಗ್ತದೆ ಎನ್ನುವಂತಹ ಒಂದು ನೆನಪಾಗ್ತದೆ. ಅವತ್ತಿನ ದಿವಸ ಆ ಬಾಳೆ ಮರಕ್ಕೆ ಒಂದು ಲೋಡ್ ಗೊಬ್ಬರವನ್ನು ಹಾಕಿದ್ವಿ. ಮರು ದಿವಸ ಆ ಬಾಳೆಕೊನೆಯನ್ನು ಕಡ್ಕೊಂಡ್ಬಂದ್ವಿ. ಅದೆಲ್ಲದೋದ್ರೆ ಬಾಳೆಕಾಯಿ ಹಾಳಾಗಿ ಬಿಡ್ತದೆ, ನಮಗೆ ಗೊತ್ತಿರುವಂಥದ್ದು ಕೃಷಿಕರಿಗೆಲ್ಲರಿಗೂ ಕೂಡ. ಏನು ಪ್ರಯೋಜನ ಅಂದ್ರೆ ನಮಗೊಂದು ಸಮಾಧಾನ. ಈಗ ಸುಮಾರು ಮಧ್ಯಾಹ್ನ 11 ಗಂಟೆ ಹೊತ್ತಿಗೆಲ್ಲ ಸಂಧ್ಯಾವಂದನೆ ಮಾಡಿಕೊಂಡು ಬೆಳಗಿನ ಸಂಧ್ಯಾವಂದನೆ ಮಾಡ್ತಾರಲ್ಲ ಪುರುಷರು, ಹಾಗೊಂದು ಸಮಾಧಾನ. ಅಂತೂ ಬೆಳಗಿನ ಸಂಧ್ಯಾವಂದನೆ ಮುಗೀತು ಎನ್ನುವ ಸಮಾಧಾನದಂತೆ ಮದುವೆ ಹಿಂದಿನ ದಿವಸ ಒಂದು ಹೆಣ್ಣು ಮಗಳಿಗೆ ಕನ್ಯಾ ಸಂಸ್ಕಾರ ಮಾಡಿದರೂ ಕೂಡ ಕನ್ಯಾ ಸಂಸ್ಕಾರ ಮಾಡದೆ ಮದುವೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಎನ್ನುವ ಕಾರಣಕ್ಕಾಗಿ ಕನ್ಯಾ ಸಂಸ್ಕಾರ ಮಾಡಿದ ಫಲ ಸಿಗ್ತದೆ. ಹೇಗೆ ಅಂತಂದ್ರೆ, ನಾಳೆ ಬೆಳಗ್ಗೆ ಕಡಿಯುವ ಬಾಳೆಗೊನೆಗೆ ಇವತ್ತು ಗೊಬ್ಬರ ಹಾಕಿದಷ್ಟೇ ಫಲ, ಇನ್ನೇನು ಹೊಸದಾದ ಫಲ ಇಲ್ಲ, ಅಥವಾ ಮಾನಸಿಕ ತೃಪ್ತಿ ಅಂತ ಅನ್ನಬಹುದು. ಹಾಗಾಗಿ ಕನ್ಯಾ ಸಂಸ್ಕಾರ ಮಾಡದೇ ಇರುವ ಯಾವ ಕ್ರಿಯೆಗಳು ಅಲ್ಲ, ಆದರೆ ಮಾಡುವ ಕಾಲದಲ್ಲಿ ನಾವು ಮಾಡ್ತೇವೆ. ನೋಡಿ ಕೈಯ ಹಿಡಿದು ಅಡಿಯ ನಿಲ್ಲಿಸಿ ಮುನ್ನಡೆಸುವ ಧಾರಿಣಿ, ಕೈಯ ಹಿಡಿದು ಅಡಿಯ ನಿಲ್ಲಿಸಿ ಮುನ್ನ
ದಾರಿಣಿ ತೊದಲ ನುಡಿಸಿ ಕೇಳಿ ವರ್ಷ ತಾಳಿ ನಲಿವ ತಾರಿಣಿ ಸಾವಿರದಳ ಕಮಲಿನಿ ಓ ಭಾರತಿ ಸಾಯ ನಿನಗೆ ಇದೋ ಜೀವದಾರತಿ ಆ ಆ ನೋಡ್ಕೊಂಡು ಬಂದ್ರಲ್ಲ, ಚೆನ್ನಾಗಿತ್ತು ಫಂಕ್ಷನ್ನು. ನೆಕ್ಸ್ಟ್ ಡೇ ಮತ್ತೆ ನಾವು ದೀಪಕ್ ಅವ್ರ ಜೊತೆ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಯುಕ್ತಾಳಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು ತುಂಬ ಖುಷಿ. ಸೊ ಸಣ್ಣ ಪೂಲಲ್ಲಿ ಇಳ್ಕೊಂಡು ಆಟ ಆಡ್ತಿರ್ತಾಳೆ. ದೀಪಕ್ ಅವರು ಒಂದು ರೌಂಡ್ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಅವಳ ಜೊತೆ ಆಟ ಒಂದೇ ಟೈಮಲ್ಲಿ ನಾವು ವಾಕಿಂಗ್ ಬಂದಿದ್ದೀವಿ. ಇವಾಗ ಪಾರ್ಕ್ನಲ್ಲಿ ಗೇರ್ ಬೀಜ ಎಲ್ಲ ತುಂಬ ಬಿಟ್ಟಿತ್ತು. ಅದನ್ನೆಲ್ಲ ಕೊಯ್ಕೊಂಡು ಗೇರನ್ನೆಲ್ಲ ಹಾಗೆ ಬಿಟ್ಟಿದ್ರು. ಚೆನ್ನಾಗಿರೋ ಗೇರನ್ನೆಲ್ಲ ಅತ್ತೆ ಕೊಯ್ಕೊಂಡು ಬಂದಿದ್ರು. ಯುಕ್ತನ ನೋಡಿ ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ ಅಂತ ತಿಂದ್ಬಿಟ್ಟು. ಅಮ್ಮಡು ನೋ ನೋ ಖುಷಿ ಕೊಡು ಪಟ ಪಟ ಖುಷಿ ಪಟ ಖುಷಿ ಕೊಡು. ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗಳು ಗೇರಣ್ಣು ತಿಂತಾ ಇದ್ದಾರೆ. ಗೇರಣ್ಣು ಪಾರ್ಟಿನ ಇವತ್ತು. ಪಪ್ಪು ಯುಕ್ತ ಎಷ್ಟು ತಿಂತ ಮಗ ನೀನು? ತಡಿ ಹಿಡಿ. ಹಾಂ ಇತ್ತಿನ್ನ ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.